Hi everyone. Today I am going to explain about first PUC annual exam model question paper of physics subject. Before that, those who are watching my videos first time, do subscribe and like the videos and do share the videos with your friends. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇವತ್ತು ನಾನು ಫಸ್ಟ್ PUC annual exam model question paper ಯಾವ ರೀತಿ ಇರ್ತದೆ ನೋಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಟೈಮ್ ಅಂತ ಇದೆ 3 hour 15 minutes ಇದೆ. ಸೊ ಇವಾಗ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಮೊನ್ನೆ ಏನಾಗಿದೆ 15 ನಿಮಿಷ ಕಡಿಮೆ ಆಗಿದೆ, ರಿಡ್ಯೂಸ್ ಆಗಿದೆ. ಏನಾಗಿದೆ? ಸೊ ಟೋಟಲ್ ಟೈಮ್ ಫಾರ್ ಯುವರ್ ಎನ್ಯುವಲ್ ಎಕ್ಸಾಮ್ ಈಸ್ 3 hour. ಇದರಲ್ಲಿ ಏನು ಮಾಡಬೇಕಂದ್ರೆ ನೀವು ಫಸ್ಟ್ 15 hours 15 minutes ಏನು ಮಾಡಬೇಕು, ಕ್ವಶನ್ ಪೇಪರ್ ರೀಡ್ ಮಾಡಬೇಕು. ಆಫ್ಟರ್ 2 hour and 45 minutes ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್. ಮೀನ್ಸ್ ಟೋಟಲ್ 3 hour ಆಗ್ತದೆ. ಓಕೆ, ಸೊ ನಿಮಗೆ 3 hour 15 ನಿಮಿಷ ಕೊಡ್ತಿದ್ರು ಮುಂಚೆ, ಸೊ ಇವಾಗ 3 hour ಆಗಿದೆ. ಸೊ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 70 ಮಾರ್ಕ್ ಇದೆ. ಓಕೆ, ಆ್ಯಂಡ್ ನಿಮಗೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಕೂಡ ನೀವು ಒಂದು ಸಾರಿ ನೋಡ್ಕೋಬೇಕಾಗ್ತದೆ. ಫಸ್ಟ್ ಒನ್ ಏನಿದೆ, ಆಲ್ ಪಾರ್ಟ್ಸ್ ಆರ್ ಕಂಪಲ್ಸರಿ. ಓಕೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಅಂತ ಇರ್ತದೆ, ಎಲ್ಲವೂ ಕೂಡ ಕಂಪಲ್ಸರಿ ಇರ್ತದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟ್ರಕ್ಷನ್ ಯಾವುದು, ಫಾರ್ ಪಾರ್ಟ್ ಎ ಕ್ವಶನ್ಸ್ ಫಸ್ಟ್ ರಿಟರ್ನ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಅವಾರ್ಡಿಂಗ್ ಮಾರ್ಕ್ಸ್. ಸೊ ಇಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳು, ಕೆಲವೊಬ್ಬರು ಫಸ್ಟ್ 2 ಪೇಜ್ ಬರೀತಾರೆ ಪಾರ್ಟ್ ಎದ್ದು, ಕೊನೆಗೆ ಲಾಸ್ಟ್ ಪೇಜಲ್ಲಿ ಕೂಡ ಮತ್ತೆ ಪಾರ್ಟ್ ಎ ಅಂತ ಹಾಕಿ ಬರೀತಾರೆ. ಸೊ ಆ ರೀತಿದಾಗ ಏನಾಗ್ತದೆ, ಅವ್ರು ಏನು ಮಾಡ್ತಾರೆ, ನೀವು ಲಾಸ್ಟಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರು ಕೂಡ ಫಸ್ಟ್ ಏನು ಬರೀತಿರಲ್ಲ ಫಸ್ಟ್ 2 pages ಅದನ್ನ ಪ್ರಿಫರೆನ್ಸ್ ಮಾಡ್ತಾರೆ. ಓಕೆ, ಸೊ ಆಲ್ವೈಸ್ ನೀವೇನು ಮಾಡಬೇಕು, ಪಾರ್ಟ್ ಎ ಅಂದರೆ MCQ ಇರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ ಇರ್ಬೋದು, ಸ್ಟಾರ್ಟಿಂಗ್ 2 pagesನಲ್ಲಿ ಬರೀಬೇಕು. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಅಥವಾ ಆನ್ಸರ್ ಗೊತ್ತೇನೆ, ನೀವು ಸ್ವಲ್ಪ ಅಲ್ಲಿ ಎಂಟಿ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಆಮೇಲೆ ಬರಿಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಏನಿದೆ ಇನ್ಸ್ಟ್ರಕ್ಷನ್ನು, ಆನ್ಸರ್ ವಿತೌಟ್ ರಿಲೆವೆಂಟ್ ಡಯಾಗ್ರಾಮ್, ಫಿಗರ್, ಸರ್ಕ್ಯೂಟ್ ವೇರ್ ಎವರ್ ನೆಸಸರಿ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್. ಸೊ ಅಂದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕೆಲವೊಬ್ಬರು ಡಿರೈವ್ ಮಾಡಬೇಕಾದ್ರೆ ಅದಕ್ಕೆ ರಿಲೆವೆಂಟ್ ಡಯಾಗ್ರಾಮ್ ಹಾಕೋದಿಲ್ಲ. ಏನು ಹಾಕೋಂಗಿಲ್ಲ, ರಿಲೆವೆಂಟ್ ಡಯಾಗ್ರಾಮ್ ಹಾಕೋಂಗಿಲ್ಲ, ರಿಲೆವೆಂಟ್ ಫಿಗರ್ ಹಾಕಲ್ಲ, ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಲ್ಲ. ಹಾಕ್ಲಾರ್ದು ಏನು ಮಾಡ್ತಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಡೆರಿವೇಷನ್. ಸೊ ಹಾಗಿದ್ದಾಗ ಸೊ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಅದಕ್ಕೆ ನೆಸಸರಿ ಇರ್ತಕ್ಕಂಥ ಡಯಾಗ್ರಾಮ್ ಇರ್ಬೋದು, ಗ್ರಾಫು, ಫಿಗರು ನೀವು ಡ್ರಾ ಮಾಡಬೇಕು. ಅದ್ರ ಜೊತೆಗೆ ಪಾರ್ಟ್ಸ್ ಕೂಡ ನೀವು ಲೇಬಲಿಂಗ್ ಮಾಡಬೇಕು. ಓಕೆ, ಇಲ್ಲಾಂದರೆ ನಿಮಗೆ ಮಾರ್ಕ್ಸ್ ಕಟ್ ಆಗ್ತದೆ. ಫೋರ್ತ್ ಒನ್ ಏನಿದೆ, ಡೈರೆಕ್ಟ್ ಆನ್ಸರ್ಸ್ ಟು ದಿ ನ್ಯೂಮೆರಿಕಲ್ಸ್ ವಿತೌಟ್ ಡಿಟೇಲ್ಡ್ ಸೊಲ್ಯೂಷನ್ ವಿಲ್ ನಾಟ್ ಕ್ಯಾರಿ ಎನಿ ಮಾರ್ಕ್. ಸೊ ಇವಾಗ ಪ್ರಾಬ್ಲಮ್ ಸೆಕ್ಷನ್ ಇರ್ತದೆ ಪಾರ್ಟ್ ಡಿಯಲ್ಲಿ. ಸೊ ಅಲ್ಲಿ ಏನಾಗ್ತದೆ, ನೀವು ಡಿಟೇಲ್ ಸೊಲ್ಯೂಷನ್ ಬರಿಬೇಕಾಗ್ತದೆ ಯಾವುದೇ ಒಂದು ಪ್ರಾಬ್ಲಮ್ ಕೇಳಿದಾಗ. ಕೆಲವೊಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಫಾರ್ಮುಲಾ ಬರೀತಾರೆ, ಡೈರೆಕ್ಟ್ ಆನ್ಸರ್ ಬರಿಬಿಡ್ತಾರೆ ಒಂದೇ ಸ್ಟೆಪ್ಪಲ್ಲಿ. ಸೊ ಆ ರೀತಿದಾಗ ಸೊ ನಿಮಗೆ ಅಲ್ಲಿ ಮಾರ್ಕ್ಸ್ ಕಟ್ ಆಗ್ತದೆ. ಯಾಕಂದರೆ ಡಿಟೇಲ್ಡ್ ಸೊಲ್ಯೂಷನ್ ಬೇಕು. ಯಾವ ರೀತಿ ಅಂದರೆ ಸಬ್ಸ್ಟಿಟ್ಯೂಷನ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಅಂತ ಇರ್ತದೆ. ಸೊ ಅವಕ್ಕೆ ಸ್ಟೆಪ್ಸಿಗೆ ಮಾರ್ಕ್ಸ್ ಇರ್ತದೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಮಾರ್ಕ್ಸ್ ಕೊಡಬೇಕಾದ್ರೆ ನೀವು ಡಿಟೇಲ್ ಆಗಿ ಸೊಲ್ಯೂಷನ್ ಬರೀಬೇಕು. ಓಕೆ, ಆ ರೀತಿ. ಸೊ ಇವಾಗ ಪ್ಯಾಟರ್ನ್ ಬಗ್ಗೆ ನೋಡೋಣ. ಪಾರ್ಟ್ ಎ ಅಂತ ಇದೆ, ಫಸ್ಟ್ ಒನ್ನು ಪಾರ್ಟ್ ಎ ಇದೆ. ಸೊ ಇಲ್ಲಿ ಏನಿದೆ, ಪಿಕ್ ದ ಕರೆಕ್ಟ್ ಆಪ್ಷನ್ ಅಮಂಗ್ ದ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಇಲ್ಲಿ 15 ಕ್ವಶನ್ಸ್ ಇರ್ತದೆ, ಈಚ್ ಕ್ವಶನ್ ಕ್ಯಾರಿಂಗ್ 1 ಮಾರ್ಕ್. ಆಲ್ ಆರ್ ಕಂಪಲ್ಸರಿ. ಪಾರ್ಟ್ ಎದಲ್ಲಿ ಏನಿರ್ತದೆ, ಕಂಪಲ್ಸರಿ ಕ್ವಶನ್ಸ್ ಇರ್ತವೆ. ಸೊ ನೀವು MCQ ಇರ್ತದೆ, ಯಾವುದು ಕರೆಕ್ಟ್ ಆಪ್ಷನ್ ಇರ್ತದೆ ಅದನ್ನ ನೀವು ಚೂಸ್ ಮಾಡಿ ಆ ಆಪ್ಷನ್ ನಂಬರು ಜೊತೆಗೆ ಆ ಆನ್ಸರ್ ಬರಿಬೇಕಾಗ್ತದೆ. ಓಕೆ, ಟೋಟಲ್ 15 ಕ್ವಶನ್ಸ್ ಇರ್ತದೆ ನಿಮಗಿಲ್ಲಿ. ಸೊ ಇಲ್ಲಿ 8 ಇದಾವೆ. ನೆಕ್ಸ್ಟ್ ಪೇಜಲ್ಲಿ 9th 10 11 12 13 14 15. ಸೊ ಹೀಗೆ 15 ಕ್ವಶನ್ಸ್ ಇದಾವೆ, ಆಲ್ ಆರ್ ಕಂಪಲ್ಸರಿ. ನೆಕ್ಸ್ಟ್ ಪಾರ್ಟ್ ಎದಲ್ಲೇ ಮತ್ತು ಸೆಕೆಂಡ್ ಬರ್ತದೆ ಮೇನು, ಯಾವುದಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಬರ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದ ಬ್ರಾಕೆಟ್ ಆಫ್ ಆಲ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಇಲ್ಲಿ ಏನಾಗ್ತದೆ ಅಂದರೆ 5 ಕ್ವಶನ್ಸ್ ಇರ್ತದೆ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್. ಇಲ್ಲಿದಾವಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ ಇದಾವೆ.
ಓಕೆ. ಸೊ ಇಲ್ಲಿ ಏನಾಗ್ತದೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಒಂದು ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅಂದರೆ 6 ಆಪ್ಷನ್ಸ್ ಇರ್ತದೆ ನೋಡ್ಬೋದು. 1 2 3 4 5 6 ಟೋಟಲ್ 6 ಆಪ್ಷನ್ಸ್ ಇರ್ತದೆ. ಸೊ ನೀವು ಏನು ಮಾಡಬೇಕಲ್ಲಿ ಸೂಟೇಬಲ್ ಆನ್ಸರ್ ಯಾವುದು ಚೂಸ್ ಮಾಡಿ ಕ್ವಶನ್ ನಂಬರ್ ವಿತ್ ದಟ್ ಆನ್ಸರ್ ಬರಿಬೇಕಾಗ್ತದೆ. ಓಕೆ, ಇಲ್ಲಿ ಕೂಡ ಕಂಪಲ್ಸರಿ ಇರ್ತದೆ. ಸೊ ಟೋಟಲ್ 20 ಆಯ್ತು. ಇವಾಗ ನೆಕ್ಸ್ಟು ಥರ್ಡ್ ಪೇಜಲ್ಲಿ ಇವಾಗ ಪಾರ್ಟ್ ಬಿ ಅಂತ ಬರ್ತದೆ. ಪಾರ್ಟ್ ಬಿ ಮೀನ್ಸ್ ಇಟ್ ಈಸ್ ಸೆಕ್ಷನ್ ವಿಚ್ ಕ್ಯಾರೀಸ್ 2 ಮಾರ್ಕ್ ಟೈಪ್ ಕ್ವಶನ್ಸ್. ಇಲ್ಲಿ ಏನಿರ್ತದೆ ಆಲ್ ಆರ್ 2 ಮಾರ್ಕ್ ಟೈಪ್ ಕ್ವಶನ್ಸ್. ಸೊ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಏನು ಮಾಡಬೇಕು, ಔಟ್ ಆಫ್ ಆಲ್ ಯು ಹ್ಯಾವ್ ಟು ಆನ್ಸರ್ ಎನಿ 5 ಕ್ವಶನ್ಸ್. 5 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗ್ತದೆ. ಇಲ್ಲ ಸರ್ ನಾನು ಎಕ್ಸ್ಟ್ರಾ ಕೂಡ ಬರಿತೀನಿ, ಬರೀಬೋದು. ಅದರಲ್ಲಿ ಯಾವ ಚೆನ್ನಾಗಿ ಆನ್ಸರ್ ಬರೀತಾರಲ್ಲ ಅವುಗಳನ್ನ 5 ಕನ್ಸಿಡರ್ ಮಾಡ್ತಾರೆ. ಸೊ ಟೋಟಲ್ ಎಷ್ಟಿದಾವೆ ಇಲ್ಲಿ ಅಂದರೆ 2 4 6 7 8 9 ಇದಾವೆ. 9 ಎಕ್ಸ್ಟ್ರಾ ಕ್ವಶನ್ಸ್ ಇದೆ. ಓಕೆ, ಅದರಲ್ಲಿ ಔಟ್ ಆಫ್ 9 ಯು ಹ್ಯಾವ್ ಟು ಆನ್ಸರ್ ಎನಿ 5 ಅಂತ ಇದೆ. ಓಕೆ, ಸೊ ಅಲ್ಲಿ 10 ಮಾರ್ಕ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ ಸಿ. ಇಟ್ ಈಸ್ ಎ ಅನದರ್ ಸೆಕ್ಷನ್ ಪಾರ್ಟ್ ಸಿ. ಇಲ್ಲಿ ಏನಾಗ್ತದೆ ಅಂದರೆ ಆಲ್ ಕ್ವಶನ್ಸ್ ಆರ್ ಆಫ್ 3 ಮಾರ್ಕ್ ಟೈಪ್ ಕ್ವಶನ್ಸ್. ಏನಿದಾವೆ ಇಲ್ಲಿ 3 ಮಾರ್ಕ್ ಟೈಪ್ ಕ್ವಶನ್ ಇದಾವೆ. ಸೊ ಇಲ್ಲಿ ಕೂಡ ಟೋಟಲ್ ಒಂದು 8 ಆರ್ 9 ಇರ್ತವೆ. 2 4 6 8 9 ಇಲ್ಲಿ 9 ಕೊಟ್ಟಿದ್ದಾರೆ. 9 ಕ್ವಶನ್ಸ್ ಇದಾವೆ. ಓಕೆ, ಔಟ್ ಆಫ್ 9 ಯು ಹ್ಯಾವ್ ಟು ಆನ್ಸರ್ ಎನಿ 5 ಕ್ವಶನ್ಸ್. 5 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್. ಟೋಟಲ್ ಆಗಿ 15 ಮಾರ್ಕ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ ಡಿ, ಲಾಸ್ಟ್ ಸೆಕ್ಷನ್ ಪಾರ್ಟ್ ಡಿ. ಸೊ ಇಲ್ಲಿ ಏನಾಗ್ತದೆ ಡೆರಿವೇಷನ್ ಸೆಕ್ಷನ್ ಇರ್ತದೆ ಮತ್ತು ಇನ್ನೊಂದು ಸೆಕ್ಷನ್ ಇರ್ತದೆ ಯಾವುದಂದರೆ ಮತ್ತು ಯಾವುದು ಪ್ರಾಬ್ಲಮ್ ಸೆಕ್ಷನ್ ಇರ್ತದೆ. ಸೊ ಈಗ 5th ಮೇನ್ ಯಾವುದಿದೆ ಡೆರಿವೇಷನ್ ಸೆಕ್ಷನ್. ಇದು ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರಿಂಗ್ 5 ಮಾರ್ಕ್. 5 into 3 15. ಓಕೆ, ಸೊ ಇಲ್ಲಿ 2 ಕ್ವಶನ್ ಇದಾವೆ ಡೆರಿವೇಷನ್ ಟೈಪ್ ಕ್ವಶನ್ಸ್ ಇವು. ನೆಕ್ಸ್ಟ್ ಈ ಕಡೆ ಪೇಜ್ನಲ್ಲಿ ಕೂಡ ಸಮಥಿಂಗ್ ಇದಾವೆ. 4 5 6 ಟೋಟಲ್ ಈಗ 6 ಕ್ವಶನ್ ಕೊಟ್ಟಿದ್ದಾರೆ. ಔಟ್ ಆಫ್ 6 ಏನು ನೀವು 3 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ನು ಇದರಲ್ಲೇ ಸಬ್ ಮೇನು 6th ಒನ್ ಅಂತಿದೆ. ಸೊ ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಏನಾಗ್ತದೆ 6th ಮೇನ್ ಈಸ್ ಓನ್ಲಿ ಫಾರ್ ಪ್ರಾಬ್ಲಮ್ ಸೆಕ್ಷನ್. ಇಲ್ಲಿ ಏನಿರ್ತದೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ, ಅವುಗಳನ್ನ ನೀವು ಸಾಲ್ವ್ ಮಾಡಬೇಕು. ಸೊ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2 3 4. ಓಕೆ, 4 ಕೊಟ್ಟಿದ್ದಾರೆ. ಸೊ ಇಲ್ಲಿ ಔಟ್ ಆಫ್ 4 ಯು ಹ್ಯಾವ್ ಟು ಆನ್ಸರ್ ಎನಿ 2 ಪ್ರಾಬ್ಲಮ್ಸ್. ಓಕೆ, ವಿತ್ ಡಿಟೇಲ್ಡ್ ಸೊಲ್ಯೂಷನ್. ನೀವು ಡೈರೆಕ್ಟಾಗಿ ಇಲ್ಲಿ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸ್ಟೆಪ್ಸ್ ಕೂಡ ಬರೀಬೇಕಾಗ್ತದೆ. ಸೊ ಈ ರೀತಿ ನೀವು ಫಾಲೋ ಅಪ್ ಮಾಡಬೇಕು. ಓಕೆ, ಕ್ವಶನ್ ನಂಬರ್ಸ್ ಕೂಡ ನೀವು ಸರಿಯಾಗಿ ಮೆನ್ಷನ್ ಮಾಡಬೇಕು. ಕ್ವಶನ್ ನಂಬರ್ಸ್ ಯಾವುದೇ ಕ್ವಶನ್ಗಿರ್ಬೋದು, ರಾಂಗ್ ಕ್ವಶನ್ ನಂಬರ್ ಹಾಕಿ ಬೇರೆ ಕ್ವಶನ್ ಆನ್ಸರ್ ಬರೆದ್ರೆ ನಿಮಗೆ ಮಾರ್ಕ್ಸ್ 0 ಆಗ್ತದೆ. ಯಾವ ಕ್ವಶನ್ ಇರ್ತದೆ ಅದಕ್ಕೆ ಅದೇ ರೆಸ್ಪೆಕ್ಟಿವ್ ಕ್ವಶನ್ ನಂಬರ್ ಹಾಕಬೇಕು, ಅದರದ್ದೇ ಆನ್ಸರ್ ಬರೀಬೇಕು. ನೀವು ಅವಸರದಲ್ಲಿ ಅಥವಾ ಕನ್ಫ್ಯೂಷನ್ ಮಾಡಿಕೊಂಡು ಬೇರೆ ಕ್ವಶನ್ಗೆ ಬೇರೆ ಆನ್ಸರ್ ಬರೋಂಗಿಲ್ಲ. ಓಕೆ, ಈ ರೀತಿ ಇರ್ತದೆ. ಇವುಗಳನ್ನ ನೀವು ಫಾಲೋ ಅಪ್ ಮಾಡಬೇಕಾಗ್ತದೆ. ಓಕೆ, ದಿಸ್ ಈಸ್ ಅ ಆ್ಯನ್ಯುವಲ್ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ 2024 ಆ್ಯಂಡ್ 25 ಆಲ್ಸೋ. ಹೋದ ವರ್ಷದಿಂದ ಇದು ಚೇಂಜ್ ಆಗಿದೆ. ಸೊ ಹೋದ ವರ್ಷ ಏನಿತ್ತು ಅದೇ ಕೂಡ ಈಗೂ ಕೂಡ ಅಪ್ಲೈ ಆಗ್ತದೆ ಈ ವರ್ಷಕ್ಕೂ ಕೂಡ ಅಕಾಡೆಮಿಕ್ ಇಯರಿಗೆ. ಓಕೆ, ಇದನ್ನ ರೆಫರ್ ಮಾಡಿ ನಿಮ್ಗೆ ಒಂದು ಐಡಿಯಾ ಬರ್ತದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.